ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡ್ರೆಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಮತ್ತು ಇದು ಡ್ರೆಸ್ಸು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫುಲ್ಲು ಲೆಂತ್ ಬೇಕು ಈ ಡ್ರೆಸ್ಸು. ಎಷ್ಟು ಲೆಂತ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೇನು ಹೇಳಲ್ಲ, ನಿಮಗೆ ಗೊತ್ತಿರೋ ಹಾಗೆ ಕಟಿಂಗ್ ಹೇಗೆ ಅಂತ ನಾನು ಫಾಸ್ಟಾಗೆ ತೋರಿಸ್ತೀನಿ. ಈ ಕಟಿಂಗಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇದು 45.5 ಇದೆ. ಅವರು ಹೇಳಿದ್ದಾರೆ ತುಂಬ ಲೆಂತ್ ಇದ್ದರೆ ನಮಗೆ ಲೆಂತ್ ಎಷ್ಟಿದೆ ಅಷ್ಟೇ ಕೊಡಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಈ ಟಾಪ್ ಮೆಜರ್ಮೆಂಟ್ ಇದೆಯಲ್ಲ, ಈ ಟಾಪ್ ಮೆಜರ್ಮೆಂಟು ಇದು ನಾನೇ ಸ್ಟಿಚ್ ಮಾಡಿರೋದು ಕೂಡ. 3/4 ಸ್ಲೀವು 43 ಇದೆ. ಇದಕ್ಕಿಂತ ಜಾಸ್ತಿ ಬಂದರೂ ಕೂಡ ಅವರು ಕೊಡಿ ಅಂತ ಹೇಳಿದ್ದಾರೆ. ಇದು ನೆಕ್ ಇದರಲ್ಲೇ ಬಂದಿದೆ, ಇದರಲ್ಲೂ ಕೂಡ ಈ ಥರ ನೆಕ್ ಬಂದಿದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಥರ ಮೇನ್ ಫ್ಯಾಬ್ರಿಕಲ್ಲಿ ನನಗೆ ಬಂದಿರೋ ಡ್ರೆಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಾರ ಕಟಿಂಗ್ ಮಾಡೋದು ಎಲ್ಲ ಒಂದೇ ಥರ ಇರೋದ್ರಿಂದ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಪ್ಲೇನು, ಇದು ಸಿಂಥೆಟಿಕ್ ಅಂದರೆ ಒಂಥರ ಕ್ರೇಪ್ ಟೈಪಲ್ಲಿ ಇದೆ. ಇದು ನೆಕ್ ಬಂದು ಈ ಥರ ಇದೆ, ಬ್ಲೂ ಮತ್ತು ಇದರಲ್ಲಿ ಸಿಲ್ವರ್ ಕಲರ್ ಡಿಸೈನ್ ಇದೆ. ಈ ಥರ ಪೀಸು. ಇದಕ್ಕೆ ಸೇಮ್ ಕಲರ್ ಪ್ಯಾಂಟ್ ಕೂಡ ಬಂದಿದೆ. ಇದು ಒಂದು ಡ್ರೆಸ್ ನೋಡಿ, ಇದ್ರದ್ದು ಗ್ರೀನೇ ಪ್ಯಾಂಟ್ ಬರುತ್ತೆ. ಪ್ಯಾಂಟ್ ಇದ್ರ ರೆಡ್ ತೋರಿಸ್ತೀನಿ ನಿಮಗೆ. ಒಂದು ಪ್ಯಾಂಟ್ ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ನೆಕ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಇದಕ್ಕೆ ನಾನು ಕ್ರೇಪ್ ಮೆಟೀರಿಯಲ್ ಅಂದರೆ ಈ ಥರ ಕ್ರೇಪ್ ಮೆಟೀರಿಯಲ್ದು ಲೈನಿಂಗ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಟಿಫ್ನೆಸ್ ಕುತ್ಕೊಳ್ಳಿಲ್ಲ ಅಂತ ನಾನೇನು ಮಾಡಿದ್ದೀನಿ, ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಕುತ್ಕೊಳ್ತಾ ಇದೆ, ಹಾಗಾಗಿ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಇದ್ರದ್ದು ಪ್ಯಾಂಟ್ ಬಂದು ಈ ಥರ ಇದೆ. ಇದು ನಾನು ಪುಷ್ಪಕ್ ಪ್ಯಾಂಟ್ನ ಸ್ಟಿಚ್ ಮಾಡಿದ್ದೀನಿ. ಓಕೆ, ಈಗ ನಾನು ಇದು ಕಾಂಬಿನೇಷನ್ ಏನು ಕೊಡಲಿಕ್ಕಾಗಲ್ಲ, ಪೈಪಿಂಗ್ ಎಲ್ಲ, ಹಾಗಾಗಿ ಸೇಮ್ ಸ್ಟಿಚಿಂಗ್ ಮಾಡೋದ್ರಿಂದ ಈ ನೆಕ್ಕಲ್ಲಿ ಏನಿದೆ ಅದೇ ಒಂದು ಸಿಂಪಲ್ ನೆಕ್ ಡಿಸೈನ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಡ್ರೆಸ್ ಕಟ್ಟಿಂಗ್ ತುಂಬ ಈಸಿ ಇದೆ. ಈ ಥರ ನೀಟಾಗಿ ಹಾಕ್ಕೋಬೇಕು. ಎಷ್ಟು ಲೆಂತ್ ಬೇಕು ಹೇಳಿರ್ತಾರೆ, ಟಾಪ್ ಮೆಜರ್ಮೆಂಟು ಇಲ್ಲ ಬಾಟಮ್ ಮೆಜರ್ಮೆಂಟು, ಅದನ್ನು ನೋಡ್ಕೋಬೇಕು. ನಮಗೆ ಕಟ್ಟಿಂಗಿಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ನ ಪಕ್ಕದಲ್ಲಿ ಇಟ್ಕೋಬೇಕು. ಮಾರ್ಕರ್ ಫಸ್ಟ್ ಏನು ಬೇಕಾಗಿರೋದು ಮಾರ್ಕರ್, ಮತ್ತು ಈ ಎಡ್ಜ್ ನೋಡಿ. ಇಲ್ಲಿ ನೆಕ್ ಡಿಸೈನ್ ಇದೆಯಲ್ಲ, ಈ ನೆಕ್ ಡಿಸೈನಿಗೆ ನಾವು ನೆಕ್ ಅನ್ನೋದನ್ನ ತೊಗೋಬೇಕು. ಈ ಥರ ತೊಗೋಬೇಕು. ಮೇಲಿಂದ ತೊಗೊಂಡ್ರೆ ನಮಗೆ ಇಲ್ಲಿ ಗ್ಯಾಪ್ ಬರುತ್ತೆ, ಚೆನ್ನಾಗಿ ಕಾಣಲ್ಲ. ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಥರ ನಮಗೆ ಇದು ಎಷ್ಟು ಬಿಡ್ತು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿಂದ ನಮಗೆ ಡಿಸೈನ್ ಕುತ್ಕೋಬೇಕು, ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಮೆಥಡಲ್ಲಿ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ನಾನು ಸ್ವಲ್ಪ ನೀಡಲ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿರೋ ನೀಡಲ್ಸೇ. ನೀವು ಗುಂಡು ಪಿನ್ ಸಿಕ್ಕಿದ್ರೆ ಗುಂಡು ಪಿನ್ ಕೂಡ ತೊಗೊಂಡು ಬಂದು ಹಾಕ್ಕೋಬೋದು. ಅದು ಫಸ್ಟು ತೊಗೊಂಡಿದ್ದೆ, ಅದೆಲ್ಲ ರೆಸ್ಟ್ ಹಿಡ್ದಿತ್ತು, ಹಾಗಾಗಿ ಅದೆಲ್ಲ ಹಾಕಿದ್ವಿ, ತೊಗೊಂಡು ಬಂದಿಲ್ಲ. ನಾನು ಹಾಗೆ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ. ಈ ಥರ ಫ್ಯಾಬ್ರಿಕ್ ಬಂದಾಗ ಮಾತ್ರ ಸ್ವಲ್ಪ ಸ್ಟಿಫ್ನೆಸ್ಗೆ ಅಂತ ಹಾಕ್ಕೊಳ್ತೀನಿ. ನೋಡಿ, ಇಷ್ಟೇ. ಇವಾಗ ಮೇಯ್ನು ನೆಕ್ ಆ್ಯಂಡ್ ಶೋಲ್ಡರ್. ನಾನು ನಿಮಗೆ ಡ್ರೆಸ್ಸಲ್ಲೇ ನೆಕ್ ಆ್ಯಂಡ್ ಶೋಲ್ಡರ್ನ ಫಸ್ಟಿಗೆ ತೋರಿಸ್ಬಿಡ್ತೀನಿ. ಈಸಿ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಫ್ಲಾಟ್ ಇಟ್ಕೊಳ್ಳಿ. ಐರನ್ ಇಲ್ಲ ಅಂದರೆ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಫ್ಲಾಟ್ ಇರಬೇಕು. ಇದು ಸ್ಟ್ರೇಟ್ ಈ ಥರ ಇರಬೇಕು. ಈ ಥರ ಇದ್ದಾಗ ಡ್ರೆಸ್ಸಲ್ಲಿ ನಿಮಗೆ ಎಷ್ಟು ತೊಗೋಬೇಕು ಅಂತ ಡೌಟ್ ಆದಾಗ ಈಗ ಇಟ್ಕೊಳ್ಳಿ. ಈ ಸ್ಟಿಚಿಂಗು ಮತ್ತು ಈ ಸ್ಟಿಚಿಂಗಲ್ಲಿ ಎಷ್ಟು ಬರ್ತಾಯಿದೆ ಅಂತ ನೋಡ್ಕೊಳ್ಳಿ. ಈ ಸ್ಟಿಚಿಂಗಿಗೆ ನಮಗೆ 11.75 ಬರ್ತಾಯಿದೆ. ಅದ್ರದ್ದು 2ನೇ ಭಾಗ ಮಾಡಿಕೊಂಡ್ರೆ ನಮಗೆ 5.75 ಬರ್ತಾಯಿದೆ. ಆದರೆ ಇಲ್ಲಿ ಸ್ಟಿಚಿಂಗಿಗೂ ಬೇಕಲ್ಲ, ನಾನು ಅದಕ್ಕೆ 6ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ ಆ್ಯಂಡ್ ಶೋಲ್ಡರ್ನ ನಾನು 6ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ಗೆ ನೋಡಿ 6ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ ಆ್ಯಂಡ್ ಶೋಲ್ಡರ್ 6ಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ಇದು ಆಲ್ಮೋಸ್ಟು ಸ್ಲೀವ್ ಕಟ್ಟಿಂಗಲ್ಲೂ ನಾವು ನೋಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಡ್ರೆಸ್ನ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಈ ಥರ ನೀಟಾಗಿ ಇದನ್ನು ಸ್ವಲ್ಪ ಮೇಲೆ ಮಾಡ್ಕೋಬೇಕು ಸ್ಟ್ರೈಟಾಗೆ. ಇಲ್ಲಿ ಸ್ಟಿಚಿಂಗ್ ಇದೆಯಲ್ಲ, ಇದನ್ನು ಕೂಡ ನೀಟಾಗಿ ನೀವು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಥರ ಸ್ಕೇಲ್ ಇಟ್ಕೊಳ್ಳಿ. ಈ ಥರ ಸ್ಕೇಲ್ ಇಟ್ಕೊಂಡು ಈ ಥರ ನೀವು ಒಂದು ಲೈನ್ನ ಹಾಕ್ಕೊಳ್ಳಿ.
ನೆಕ್ಸ್ಟು ಇಲ್ಲಿ ಬಂದು ಕೂಡ ನೀವು ಈ ಥರ ಒಂದು ಲೈನ್ನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈ ಪಾಯಿಂಟ್ ಎಷ್ಟು ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಸಿಯಾಗಿ ನೀವು ಕಟಿಂಗ್ ಮಾಡ್ಕೋಬೋದು. ಮೆಜರ್ಮೆಂಟು ತೊಗೊಂಡು ಕಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಕರೆಕ್ಟ್ ಎಕ್ಸಾಕ್ಟ್ 6 ಇದೆ. ಓಕೆ, ನೋಡಿ ಈಗ ನಾನು ಕೂಡ ಇಲ್ಲಿಂದ ಮೇಲಿಂದ ಕೂಡ 6ಕ್ಕೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟ್ರೇಟ್ ಲೈನ್ ಬರಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಪಾಯಿಂಟ್ ಕರೆಕ್ಟಾಗಿ ನೋಡ್ಕೋಬೇಕು. ಇದು ಎರಡು ಕರೆಕ್ಟ್ ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀಟಾಗಿ ಪಿನ್ನ ಮಾಡ್ಕೊಳ್ಳಿ. ಮೇನ್ ಕಾಟನ್ ಫ್ಯಾಬ್ರಿಕಲ್ಲಾದರೆ ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ. ಈ ಎಡ್ಜಿಂದ ಇಲ್ಲಿಗೆ ನೀವು 6ಕ್ಕೆ ಮಾರ್ಕ್ನ ಮಾಡ್ಕೋಬೇಕು. ಸ್ಟಿಪ್ಪಾಗಿ ಇಟ್ಕೋಬೇಕು ಫ್ಯಾಬ್ರಿಕ್ನ, ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು ಸ್ಕೇಲ್ನ ತಗೊಳ್ಳಿ. ಸ್ಕೇಲ್ ತಗೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸ್ಟ್ರೇಟಾಗಿ 6ಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಮಾರ್ಕ್ ನಾನು ಎಲ್ಲ ಬೇರೆ ಬೇರೆ ಥರ ತೋರಿಸೋ ಬದಲು ಇವತ್ತು ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗ್ ಕೆಳಗಡೆ ಅರ್ಧ ಇಂಚ್ ಬರುತ್ತಲ್ಲ, ಈ ಸ್ಲೀವ್ ಮತ್ತು ಆರ್ಮಲ್ಸ್ ಜಾಯಿಂಟ್ ಮಾಡಿದ್ದೀವಲ್ಲ ಬಾಡಿ ಪೀಸ್ಗೆ, ಆ ಜಾಯಿಂಟ್ನ ಈಗ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ ಈ ಓಪನ್ನು, ಅವ್ರು ಏನು ಹೇಳಿದ್ದಾರೆ, ಸ್ವಲ್ಪ ಡೌನ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಈ ಡೌನ್ಗೆ ಈ ಥರ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಈಗ ವೇಸ್ಟ್ ಮೆಜರ್ಮೆಂಟು, ಇವ್ರದ್ದು ಬ್ಲೌಸ್ ಮೆಜರ್ಮೆಂಟು ನಾನು ಯಾವಾಗಲೂ 14 ತೊಗೊಳ್ತೀನಿ. ಹಂಗಾಗಿ ಇದಕ್ಕೆ ನಾನು 13.5 ತೊಗೊಳ್ತಾ ಇದ್ದೀನಿ ಡ್ರೆಸ್ಸು. ಇಲ್ಲಿ ಸ್ವಲ್ಪ ಮೇಲೆ ಇದೆಯಲ್ಲ, ಇಲ್ಲೂ ಇದಕ್ಕೆ ಬೇಕಾಗುತ್ತೆ. 13.5 ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, 14 ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ. ನಾವು ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು 3 ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ಹಿಪ್ಪು, ವೇಸ್ಟು, ಶೋಲ್ಡರು, ಈ ಜಾಯಿಂಟ್ ಒಂದು ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ 1ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ 1ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಕರು ಸ್ಕೇಲ್ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಕರು ಸ್ಕೇಲು ಹೊಸ್ದಾಗಿ ಕಲಿಯೋರಿಗೆ ತಗೊಳ್ಳಿ. ನೀಟಾಗಿ ಈ ಪಾಯಿಂಟ್ ನಾವು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಆ ಮಾರ್ಕ್ಗೆ ಈ ಸ್ಕೇಲು ಈ ಥರ ನೀಟಾಗಿ ಈ ಲೈನ್ಗೂ ಮತ್ತು ಈ ಲೈನ್ಗೂ ಕುತ್ಕೋಬೇಕು. ನೋಡಿ, ಈ ಪಾಯಿಂಟ್ ಕುತ್ಕೊಂಡಾಗ ನಮಗೆ ಈ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಹೊಸ್ದಾಗಿ ಕಲಿಯೋರಿಗೆ ಹೇಳ್ತಾ ಇದ್ದೀವಿ, ಕಲ್ತಿರೋರು ಆಲ್ರೆಡಿ ನಿಮಗೆ ಟರ್ನ್ ಮಾಡೋದು ಎಲ್ಲ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಹೊಸ್ದಾಗಿ ಕಲಿಯೋರಿಗೆ ಇವಾಗ ಇಷ್ಟ ಆಯ್ತಲ್ಲ ಪಾಯಿಂಟು. ಈ ಬಾಟಮ್ ನೋಡಿ, ಬಾಟಮ್ ಇದು ಲೆಂತ್ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀವಲ್ಲ, ಹಂಗಾಗಿ ಈ ಬಾಟಮಲ್ಲಿ ಇದು 24 ಇದೆ. ಅವರು ಇನ್ನೂ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನಾನು 1.5 ಇಂಚ್ನ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ಈಗ 20 ಸ್ಟ್ರೇಟ್ ಬೇಕಂತ ಹೇಳಿದ್ದಾರೆ. 22.5 ಅಂದರೆ ಇದನ್ನು ಈ ಥರ ಟೇಪ್ನಲ್ಲಿ ಪ್ರತಿ ಸರಿ ನೀವು ಏನೇ ಮಾಡಬೇಕಂದ್ರೂ ಟೇಪ್ನ ಈ ಥರ ಅರ್ಧ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. 11 ಕಾಲು ಬರ್ತಾ ಇದೆ. ನಾನು ಕೆಳಗಡೆ 11 ಕಾಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ನಿಮಗೆ ಕಾಣಿಸ್ತಾ ಇಲ್ಲ, ಇದು ತುಂಬ ಲೆಂತ್ ಇದೆ. ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಲೆಂತ್ ಇರೋದ್ರಿಂದ ನಾನು ಬಾಟಮ್ ಮಾರ್ಕ್ ಮಾಡೋದು ಕಾಣಿಸ್ತಾ ಇಲ್ಲ. ಈಗ ಹಿಪ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು, ಚೆಸ್ಟ್ ಮೆಜರ್ಮೆಂಟು ಫಾಸ್ಟಾಗಿ ನಾವು ಮಾರ್ಕ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನಾನು ಇಲ್ಲೇ ನೋಡಿ, ನಿಮ್ಮ ಪಟ್ ಅಂತ ಬರೆದು ತೋರಿಸ್ಬಿಡ್ತೀನಿ. ಅಲ್ಲೇ ಮೆಜರ್ಮೆಂಟ್ ತೊಗೊಳ್ತೀನಿ, ಅಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ. ನಂದು ಇದು ರೂಢಿ ಆಗಿದೆ. 19 ಇದೆ, 9:15 ಬರ್ತಾಯಿದೆ. ಇಲ್ಲಿ 9:15ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ 9:15ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಇದೇ ಥರ ಕಟ್ಟಿಂಗ್ ಮಾಡೋದ್ರಿಂದ ಅದೇ ಥರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಿಮ್ಗೆ ಇಷ್ಟ ಆಗುತ್ತೆ, ಸ್ವಲ್ಪ ನೋಡಿ. ನಿಮಗೆ ಎಲ್ಲಾದರೂ ಮೈನಸ್ಸು ಪ್ಲಸ್ ಇದ್ದರೆ ಮಾಡ್ಕೊಳ್ಳಿ. 9 ಇದೆ, ಅದು ಅಂದರೆ 18 ಇದೆ. 18ನ ಅರ್ಧ ಭಾಗ ಮಾಡಿಕೊಂಡ್ರೆ 9ಕ್ಕೆ ಸಿಗುತ್ತೆ ನಮಗೆ. ಈ 9ಕ್ಕೆ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಹಿಪ್ಪು ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಕನ್ಫ್ಯೂಸೇ ಮಾಡ್ಕೋಬೇಡಿ ಫ್ರೆಂಡ್ಸ್. ಈ ಓಪನ್ ಏನಿದೆಯಲ್ಲ, ನೀಟಾಗಿ ಫ್ಲಾಟ್ ಆಗಿದ್ದರೆ ನೀವು ಅದನ್ನೇ ಫಾಲೋ ಮಾಡ್ಕೋಬೇಕಷ್ಟೆ. ನೋಡಿ, ಇದು 19 ಇದೆ. ಅವ್ರು ಸ್ವಲ್ಪ ಒಂದು ಅರ್ಧ ಇಂಚು ಹಿಪ್ಪನ್ನ ಲೂಸ್ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ 19.5 ತೊಗೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಏನು ಚೇಂಜಸ್ ಬೇಕಿರುತ್ತೆ ಅದಷ್ಟೇ ಚೇಂಜಸ್ ಮಾಡ್ಕೋಬೇಕು, ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ, 19.5 ಇದೆಯಲ್ಲ, ಈ ಥರನೇ ಇಟ್ಕೊಳ್ಳಿ. ನಿಮ್ಗೆ ಡೌಟ್ ಆದರೆ 19.5ಗೆ ಹಿಂಗೆ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 9, ಇಲ್ಲಿ 19 ಅಂದರೆ 9.5 ಅಷ್ಟೇ. ಇಲ್ಲಿಂದ ಇಲ್ಲಿ ಕಾಲಷ್ಟೇ ಡಿಫ್ರೆನ್ಸ್ ಬರುತ್ತೆ. ಕೆಲವರಿಗೆ ಇದು ಶೇಪ್ ಅನ್ನೋದು ಬೇರೆ ಥರ ಬರುತ್ತೆ.
ಒಬ್ಬೊಬ್ರು ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಸೇಮ್ ಬಂದಿರುತ್ತೆ, ಅರ್ಧ ಅಥವಾ 1/4 ಇಂಚ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಅವ್ರದ್ದು ಬಾಡಿ ಶೇಪ್ ಕೂಡ ಚೇಂಜ್ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಎಲ್ಲರಿಗೂ ಒಂದೇ ಥರ ಕಟ್ಟಿಂಗ್ನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬೇಕಂದರೆ ನೀವು ಇಲ್ಲಿ ಬೇಕಂದರೆ ನೀವು ಆಮೇಲೆ ಟೈಟ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ 1/4 ಇಂಚು ಮುಂದೆ ತೊಗೊಳ್ಳಿ, ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಸ್ಲೀವ್ ಅಟ್ಯಾಚ್ ಮಾಡುವಾಗ ನೀವು ನೀಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ ನೀವು ಹೀಗೆ ಕ್ರಾಸ್ ಮಾಡ್ಕೊಳ್ಳಿ ಸ್ಕೇಲ್. ಇದಕ್ಕೆ ಶೇಪು ಇರೋ ಸ್ಕೇಲು ಬೇಕು ಅಂತ ಏನಿಲ್ಲ, ನೀವು ಇದು ನಾರ್ಮಲ್ ಸ್ಕೇಲಲ್ಲೇ ನೀವು ಮಾಡ್ಕೋಬೋದು, ತೊಂದರೆ ಇಲ್ಲ. ಹೊಸ್ದಾಗಿ ಕಲಿಯೋರು ಸ್ವಲ್ಪ ನೋಡಿ ನೀಟಾಗಿ ಸ್ಕೇಲ್ನ ಸ್ಟ್ರೇಟಾಗಿ ಇಟ್ಕೊಳ್ಳೋದನ್ನ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಾಸ್ ಆ ಕಡೆ ಈ ಕಡೆ ಹೋಯ್ತು ಅಂದರೆ ನಿಮಗೆ ಶೇಪ್ ಅನ್ನೋದು ಔಟ್ ಆಗಿಬಿಡುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ನಾನಿವಾಗ ನಿಮಗೆ ಬರೀ ಬಾಡಿ ಶೇಪು ಈ ಥರ ಮೆಜರ್ಮೆಂಟ್ ಅಷ್ಟೇ ತೋರಿಸಿ ಇಷ್ಟೇ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಆಮೇಲೆ ಲೈನಿಂಗ್ ಹಾಕ್ಕೊಂಡು ಕಟಿಂಗ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಾನು ಡ್ರೆಸ್ ವಿಡಿಯೋ ಕೂಡ ಹಾಕಿದ್ದೀನಿ, ಅದು ಕೂಡ ನೀವು ನೋಡಿ. ಇನ್ನು ತುಂಬ ಸೈಜ್ ವೈಸ್ ಬೇಕಂದ್ರೂ ಕೂಡ ನಾನು ಹಾಕ್ತಾ ಹೋಗ್ತೀನಿ. ಈಗ ನೆಕ್ಕು ಇಲ್ಲಿ ನೋಡಿ, ಇದು ಸ್ಟಿಚಿಂಗಿಗೆ, ಇಲ್ಲಿ ಸ್ಟಿಚಿಂಗಿಗೆ ಆದಮೇಲೆ ಇಲ್ಲಿ ನಾವೇನು ಚೇಂಜಸ್ ಮಾಡ್ಕೋಬಾರ್ದು. ಯಾಕಂದರೆ ಅವ್ರು ಡ್ರೆಸ್ನ ಕೊಟ್ಟಿರ್ತಾರಲ್ಲ, ಆ ಡ್ರೆಸ್ದು ಶೋಲ್ಡ್ರ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. ಆಮೇಲೆ ನಮಗೆ ಅದು ನೆಕ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ 2.25 ಇದೆ, ನಾನಿಲ್ಲಿ 2.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಕರೆಕ್ಟಾಗಿ ಸಿಕ್ಕಿದೆ 2.5. ಇದು ಪಕ್ಕಾ ಮೆಜರ್ಮೆಂಟ್ ಬ್ಲೌಸ್, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಡ್ರೆಸ್ಗೆ. ಇವಾಗ ಇಲ್ಲಿಂದ ನಾನು 2 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ 3 ಜಾಯಿಂಟನ್ನು ಈ ಥರ ಜಾಯಿಂಟ್ನ ಸೇರಿಸ್ಕೊಳ್ಳೋಣ. ತುಂಬ ಈಸಿ ಇದೆ. ಈ ಈಸಿ ಕಟ್ಟಿಂಗ್ನ ನೀವು ಫಾಲೋ ಮಾಡಿ ಆರಾಮಾಗಿ ನೀವು ಡ್ರೆಸ್ನ ಸ್ಟಿಚ್ ಮಾಡ್ಕೋಬೋದು, ಏನೇ ತೊಂದರೆ ಇಲ್ದಿರ ಈ ಡ್ರೆಸ್ ಕಟ್ಟಿಂಗ್ ಅನ್ನೋದನ್ನ ನೀವು ಮಾಡ್ಕೋಬೋದು. ಇವಾಗ ನೋಡಿ ಇಷ್ಟಿದೆ. ಇದು ನೆಕ್ನ ನಾನು ಆಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಪೋರ್ಷನ್ಸ್ ಅಷ್ಟೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಸ್ಟಿಚಿಂಗಿಗೆ ಇಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೋಬೋದು, 1/4 ಇಂಚ್ ಟ್ರಿಮ್ ಮಾಡ್ಕೊಳ್ತೀನಿ ನಾನು. ಆಮೇಲೆ ಮೇನ್ ಫ್ಯಾಬ್ರಿಕ್ ಅಲ್ವಾ ಇದು, ಅದಕ್ಕೆ ಲೈನಿಂಗ್ ಎಲ್ಲ ಆದಮೇಲೆ ನೀವು ಕೂಡ ಆ ಥರ ಮಾಡ್ಕೊಳ್ಳಿ. ಇದು ನೋಡಿ ಆರ್ಮೋಲ್ಸ್ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಡ್ರೆಸ್ ಕಟ್ಟಿಂಗಲ್ಲಿ ಆರ್ಮೋಲ್ಸು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್, ಹೀಗೆ ಮಾಡ್ಕೋಬೇಕಂತ ಏನಿಲ್ಲ. ನಮಗೆ ಮೇನ್ ಈ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದರೆ ಈ ಆರ್ಮೋಲ್ಸ್ ಕೂಡ ಕರೆಕ್ಟಾಗಿ ಬಂದಿರುತ್ತೆ. ನೋಡಿ 8.25 ಇದೆ. ನಾನಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ, ಬಿಟ್ಬಿಟ್ಟು ಇದನ್ನು ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಇದು ಬಂದಿದೆ. ನಮಗೆ ಮೆಜರ್ಮೆಂಟ್ ಕೊಟ್ಟಾಗ ನಮಗೆ ಏನು ಪ್ರಾಬ್ಲಮ್ ಬರಲ್ಲ. ಆದರೆ ನೆಕ್ ಆ್ಯಂಡ್ ಶೋಲ್ಡರು ಮತ್ತು ಇದು ಆರ್ಮಲ್ಸ್ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಡ್ರೆಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಇವಾಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೊಬಿಡ್ತೀನಿ. ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದು ಮೇನ್ ಫ್ಯಾಬ್ರಿಕ್ ಆಗಿದೆಯಲ್ಲ, ಹಿಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಕಟ್ಟಿಂಗ್ನ ಮಾಡಿಕೊಂಡು ಆಮೇಲೆ ನೆಕ್ಕನ್ನು ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಸ್ಟಿಚಿಂಗ್ ಆದಮೇಲೂ ಕೂಡ ನಾವು ಮಾಡ್ಕೋಬೋದು, ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಕೂಡ ನಾವು ಮಾಡ್ಕೋಬೋದು. ಇಲ್ಲಾಂದರೆ ಫ್ಯೂಸಿಂಗ್ ಇರುತ್ತಲ್ಲ, ಫ್ಯೂಸಿಂಗಿಗೆ ನಾವು ನೆಕ್ಕದು ಮಾರ್ಕ್ ಮಾಡ್ಕೊಂಡು ಕೂಡ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ ನೋಡಿ. ಇಷ್ಟು ಇದನ್ನು ಸ್ವಲ್ಪ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ನಾನು ಈ ಕಡೆ ಆಮೇಲೆ ಮಾಡ್ಕೊಳ್ತೀನಿ. ಇದೇನಿರುತ್ತಲ್ಲ ಹೀಗೆ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಬಾಟಮ್ ಸೈಡ್ ಅದಾದರೂ ಬೇಕಾದರೂ ಬಂದು ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತಾ ಹೋಗ್ತೀನಿ. ನಿಮಗೆ ಎಲ್ಲಿ ಡೌಟ್ ಬರುತ್ತೆ ಅಲ್ಲಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟು ಇದನ್ನು ಫ್ಯಾಬ್ರಿಕ್ನ ತೊಗೊಂಡ್ಬಿಡ್ಬೇಕು. ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಪೋರ್ಷನಲ್ಲಿ ಒಂದೊಂದು ನ್ಯಾಚ್ನ ಹಾಕ್ಕೋಬೇಕು. ಸ್ವಲ್ಪ ದಪ್ಪ ಇದ್ದಾರೆ ಈ ಚೆಸ್ಟ್, ಅಪ್ಪರ್ ಚೆಸ್ಟಲ್ಲಿ ಸ್ವಲ್ಪ ನಮಗೆ ಲೂಸ್ ಬೇಕು ಅಥವಾ ಏನು ಬೇಕು ಅಂತ ನಿಮ್ಗೆ ಅವ್ರು ಏನಾದರೂ ಕಸ್ಟಮರ್ ಕೇಳಿದರೆ ನೀವೇನು ಮಾಡಬೇಕು ಅಂತ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಈ ಪೋರ್ಷನಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ಲೂಸ್ ಕೊಟ್ಟರೆ ಈ ಮೆಜರ್ಮೆಂಟಲ್ಲಿ ಸ್ವಲ್ಪ ಲೂಸ್ ಬರುತ್ತೆ ಅಷ್ಟೇ. ಇಲ್ಲಿ ನಮಗೆ ನೆಕ್ ಅನ್ನೋದು ಕಟ್ಟಿಂಗ್ ಆಗುತ್ತೆ ನೋಡಿ. ಇವಾಗ ಲೆಂತ್ ಇಷ್ಟೇ. ಡ್ರೆಸ್ ಕಟ್ಟಿಂಗು ತುಂಬ ಈಸಿ ಇರುತ್ತೆ.
ಕರೆಕ್ಟಾಗಿದೆಯಲ್ಲ. ಆವಾಗಲೇ ಬಾಟಮ್ ತುಂಬ ಲೆಂತ್ ಇತ್ತಲ್ಲ, ಇಲ್ಲಿ ನೋಡ್ಕೋಬೇಕು. ಇದು ಏನು ಸ್ಟ್ರೇಟ್ ಫ್ಯಾಬ್ರಿಕ್ ಮೇನ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಈ ಥರ ಕಟಿಂಗ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ಲೀವ್ ಕಟ್ಟಿಂಗ್ ಎಲ್ಲ ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.